ರೆವೆನ್ಯೂ ಇಲಾಖೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಕೊಡುವ ಇಲಾಖೆ ಅಂದರೆ ಅದು ರೆವೆನ್ಯೂ ಇಲಾಖೆ. ಎರಡೂ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಕೊಡುತ್ತೆ, ಇನ್ನೊಂದು ಕಾಂಗ್ರೆಸ್ಸಿನವರ ಬ್ಯಾಗ್ಗಳಿಗೆ ದುಡ್ಡು ಕೊಡುತ್ತೆ. ಎರಡಕ್ಕೂ ನೀವು ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ. ನಂಬರ್ 1, ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಯಾವ ದುಡ್ಡು ಬರುತ್ತೆ ಅದನ್ನು ಡಬಲ್ ಮಾಡಿದ್ರಿ. ರೆವೆನ್ಯೂ ರಿಜಿಸ್ಟ್ರೇಷನ್ ಇವತ್ತು ಕರ್ನಾಟಕದಲ್ಲಿ ಡಬಲ್ ಆಗಿದೆ. ರೆವೆನ್ಯೂ ಪೇಪರ್ಸ್ಗೆಲ್ಲ ರೇಟ್ ಡಬಲ್ ಆಗಿದೆ. ಅದರ ಜೊತೆಗೆ ಇವ್ರದ್ದೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಇದೆ. ಕಾಂಗ್ರೆಸ್ ಸರ್ಕಾರದ ಎಕ್ಸ್ಟ್ರಾ ಟ್ಯಾಕ್ಸ್ ಎಷ್ಟು ಅಂದರೆ, ಬೆಂಗಳೂರಿನಲ್ಲಿ ಯಾವುದೇ ಹೊಸ ಬಿಲ್ಡಿಂಗ್ ಕಟ್ಟಲಿ ಅಥವಾ ಯಾವುದೇ ಪರ್ಮಿಷನ್ ತಗೊಳ್ಳಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಕೊಡಬೇಕು. ಯಾರಿಗೆ? ಕಾಂಗ್ರೆಸ್ಸಿನ ನಾಯಕರಿಗೆ. ಇಲ್ಲದೆ ಹೋದರೆ ಅಲ್ಲಿ ರಿಜಿಸ್ಟ್ರೇಷನು ಆಗಲ್ಲ, ಅವನ ಫೈಲ್ ಮೂವ್ ಆಗಲ್ಲ, ಅವನಿಗೇನು ಮಾಡೋಕ್ಕೂ ಬಿಡಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೇನು ನಡೀತಾ ಇದೆ? ಆರಂಭದಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಡಬಲ್ ಮಾಡಿದ್ರಿ, ಯಾರಿಗೆ ಬೇರೆ ಹಾಕಿದ್ರಿ? 200 ಯೂನಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ, ಯಾರು ಮಧ್ಯಮ ವರ್ಗದವರಿದ್ದಾರೆ, ಮಿಡ್ಲ್ ಕ್ಲಾಸ್ ಇದ್ದಾರೆ, ಯಾರು ಅಪ್ಪರ್ ವರ್ಗದವರಿದ್ದಾರೆ, ಯಾರು ಸ್ಮಾಲ್ ಇಂಡಸ್ಟ್ರೀಸ್ ಇಟ್ಕೊಂಡಿದ್ದಾರೆ, ಸ್ಪೆಷಲಿ ನನ್ನ ಡಿಪಾರ್ಟ್ಮೆಂಟ್ MSME, ಅವರ ವಿದ್ಯುತ್ ಬಿಲ್ ಡಬಲ್ ಬಂತು. ಇವತ್ತು ನಮ್ಮೆಲ್ಲರ ಮನೆಗೆ ಡಬಲ್ ವಿದ್ಯುತ್ ಬರ್ತಾ ಇದೆ. 1.5 ವರ್ಷದ ಹಿಂದೆ ಏನು ಬಿಲ್ ಇತ್ತು ದಯಮಾಡಿ ಕಂಪೇರ್ ಮಾಡಬೇಕು. ಕರ್ನಾಟಕದ ಜನ, ಬುದ್ಧಿವಂತ ಜನ, ದಯಮಾಡಿ ನಿಮ್ಮ ಬಿಲ್ಲನ್ನು ಕಂಪೇರ್ ಮಾಡಿ, ಪರಿಶೀಲನೆ ಮಾಡಿ. 1.5 ವರ್ಷದ ಹಿಂದೆ ನಿಮಗೆ ಎಷ್ಟು ಬಿಲ್ ಬರ್ತಾ ಇತ್ತು, ಇವತ್ತು ಎಷ್ಟು ಬಿಲ್ ಬರ್ತಾ ಇದೆ? ನೀರಿನ ಬಿಲ್ ಜಾಸ್ತಿ ಆಗ್ತಾ ಇದೆ. ಅಂದರೆ ನೀವು ಯಾವುದನ್ನು ಬಿಟ್ಟಿದ್ದೀರಿ ಅಂತ ಹೇಳಿ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ನಾನು ಯಾವ್ಯಾವ ಶಾಸಕರು ನನಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರು ಸಿಕ್ಕಿದ್ರೆ ಕೇಳ್ತೀನಿ, ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂತು, ನಿಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ನಡೀತಾ ಇದೆ? ಮೇಡಮ್, ದುಡ್ಡಿಲ್ಲ, ದುಡ್ಡು ಬರ್ತಾ ಇಲ್ಲ. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ. ದನದ ಕೆಚ್ಚಲು ಕೊಯ್ದರೆ ಅವನು ಆರೋಪಿ ಯಾರು? ಅವನು ಹುಚ್ಚ. ಅವನನ್ನು ಹುಚ್ಚ ಮಾಡ್ತೀರಿ ನೀವು, ಯಾಕಂದರೆ ಅವನಿಗೆ ಕೇಸಿಂದ ರಿಲೀಫ್ ಕೊಡಬೇಕು. ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ಜನ, ಹೊಡಿತಾರೆ ಪೊಲೀಸರಿಗೆ. ಪಾಪ ಆ ಪೊಲೀಸರಿಗೆ ಹೇಳ್ಕೊತ ಇಲ್ಲ, ಅವರನ್ನು ನೀವು ರಕ್ಷಣೆ ಮಾಡ್ತೀರಿ, ಅವರೆಲ್ಲ ಮೈನಸ್ ಪಾಪ ಅಂತ ನಮ್ಮ ಸರ್ಕಾರ ಹೇಳುತ್ತೆ. ಅದಕ್ಕೆ ಏನು ನಡೆಸಿದ್ದೀರಿ ನೀವು? ಪೊಲೀಸ್ ಸ್ಟೇಷನ್ಗೆ ನುಗ್ಗಿ, ಅದು ಕೇವಲ ಅವರ ಧರ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಯಾರೋ ಟೋಪಿ ಹಾಕಿದ್ರು, 3 ಅದನ್ನೇ ಅವನೊಬ್ಬ ಪೋಸ್ಟ್ ಮಾಡಿದ, ಅವನ ಮೇಲೆ ಕೇಸ್ ಹಾಕಬೇಕು, ಅವನನ್ನು ಅರೆಸ್ಟ್ ಮಾಡಬೇಕು. ಅದಕ್ಕಾಗಿ ನೀವು ಪೊಲೀಸ್ ಸ್ಟೇಷನ್ ನುಗ್ತೀರಿ, ಅವರಿಗೆ ನೀವು ಬಿಡ್ತೀರಿ, ಮತ್ತೆ ಅವರನ್ನು ಪಾಪ ಅವ್ರ ಮೈನಸ್ ಅಂತ ಹೇಳ್ತೀರಿ. ಅದಕ್ಕೆ ಏನು ನಡೆಸ್ತಿದ್ದೀರಿ ನೀವು? ಒಂದು ಕಡೆ ಬಾಣಂತಿಯರ ಸಾವು, ಒಂದು ಕಡೆ ಹೆಣ್ಮಕ್ಳ ಅತ್ಯಾಚಾರ. ಬಾಣಂತಿಯರ ಸಾವಿಗೆ ಲೆಕ್ಕನೇ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಆಗ್ತಿದೆ. ನೀವು ಯಾರು ಗಮನ ಕೊಡ್ತಾ ಇಲ್ಲ ಅದರ ಬಗ್ಗೆ. ಚಿಕ್ಕ ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ, ಯಾವ ಕಾನೂನು ಸುವ್ಯವಸ್ಥೆ ಇಲ್ಲ. ನೀವು ಏನು ನಡೆಸಿಕೋ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಅಂತ ನಮಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ನೀವು ಯಾವ ಸುಳ್ಳನ್ನು ಹೇಳ್ತಾ ಇದ್ದೀರಿ, ಇದನ್ನು ನಾನು ತೋರಿಸೋಕ್ಕೆ ಬಂದಿದ್ದೀನಿ. ಯಾವ ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ, ಅದು ಕೇಂದ್ರದ್ದು ಎಲ್ಲವೂ ಕೇಂದ್ರವೇ ಮಾಡೋದಾದರೆ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಅಧಿಕಾರ ಬಿಟ್ಬಿಡಿ, ಎಲ್ಲ ಕೇಂದ್ರ ಮಾಡುತ್ತೆ. ಯಾಕೆ ಅಧಿಕಾರದಲ್ಲಿರ್ತೀರಿ? ನೀವು ಅಧಿಕಾರ ನಡೆಸೋಕ್ಕಾಗಲ್ಲ, ನಿಮಗೆ ಇಷ್ಟು ಇನ್ಎಫಿಷಿಯನ್ಸಿ ಇದೆ, ನಿಮ್ಮ ಸರ್ಕಾರ ಬರಬಾರ್ದಾಗಿದೆ, ಬ್ಯಾಂಕ್ರಪ್ಟ್ ಆಗಿದೆ ಅಂತಂದರೆ ನೀವು ಅಧಿಕಾರ ಯಾಕೆ ನಡೆಸ್ತೀರಿ? ಎಲ್ಲವೂ ಕೂಡ ಜನರ ಮೇಲೆ ಬರೆ. ಎಲೆಕ್ಟ್ರಿಸಿಟಿ ಬರೆ, ನೀರಿನ ಬರೆ, ಬಸ್ಸಿನ ದರ ಬರೆ, ಹಾಲಿನ ದರ ಬರೆ, ಮೆಟ್ರೋ ದರ ಬರೆ, ಎಲ್ಲವೂ ಬರೆ ಹಾಕ್ತಾ ಇದ್ದೀರಿ. ಬರೆಯ ಮೇಲೆ ಮತ್ತೆ ಉಪ್ಪು ಹಾಕ್ತಾ ಇದ್ದೀರಿ. ಇದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ. ದೇಶದ ಜನ ಇವತ್ತು ಅರ್ಥ ಮಾಡಬೇಕು, ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಗ್ಯಾರಂಟಿ ಹಿಂದೆ ಹೋದರೆ ಏನಾಗುತ್ತೆ? ಆ ಗ್ಯಾರಂಟಿ ಕೊಟ್ಟಿದ್ರ 3 ಪಟ್ಟು ನಮ್ಮಿಂದ ವಸೂಲಿ ಮಾಡಿದ್ದೀರಿ ನೀವು. ಒಂದೊಂದು ದರವನ್ನು ದಯಮಾಡಿ 1.5 ವರ್ಷದ ಹಿಂದೆ ಇರುವಂಥ ದರದ ನಿಮ್ಮ ಬಿಲ್ಲನ್ನು ಗಮನಿಸಬೇಕು. ನಿಮ್ಮ ಯಾವ ರೇಟ್ ಕೊಡ್ತಾ ಇದ್ದೀರಿ, ಇವತ್ತೆಷ್ಟು ಕೊಡ್ತಾ ಇದ್ದೀರಿ, ಇದನ್ನು ಗಮನಿಸಬೇಕು.
ನಾನು ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ, ಪದೇ ಪದೇ ಕೇಂದ್ರಕ್ಕೆ ತೋರಿಸೋದು ಬಿಟ್ಬಿಟ್ಟು ನೀವು ಆಡಳಿತ ಮಾಡಿ. ಆಡಳಿತ ಮಾಡೋಕ್ಕೆ ಆಗಲ್ವೋ, ನೀವು ಕುರ್ಚಿ ಕಿತ್ತಾಟ ಬಿಟ್ಟು ಆಡಳಿತ ಬಿಟ್ಟು ನಡೀರಿ, ಕುರ್ಚಿ ಬಿಟ್ಟು ನಡೀರಿ. ಇದು ಒಂದೇ ನಿಮಗೆ ಆಪ್ಷನ್ ಇರುವಂಥದ್ದು. ನಿಮ್ಮದು ಬ್ಯಾಂಕ್ರಪ್ಟ್ ಸರ್ಕಾರ, ದಿವಾಳಿ ಸರ್ಕಾರ ನಿಮ್ಮದು. ಅದಕ್ಕಾಗಿ ಇವತ್ತು ಕೇಂದ್ರದ ಮೇಲೆ ಬೆಟ್ಟು ತೋರಿಸಿ ಮೋದಿ 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 ಅಂತ ಹೇಳ್ತಾ ಇದ್ದೀರಿ. ಅದೇ ಜಪ ನಿಮ್ಮದು. ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅನ್ನುವಂಥದ್ದು ಇಲ್ಲ. ಸರ್ಕಾರದ ಮಂತ್ರಿಗಳು ಯಾರು ಜಿಲ್ಲೆಗಳಿಗೆ ಹೋಗಲ್ಲ, ಒಂದೇ ಒಂದು ರಿವ್ಯೂ ಮೀಟಿಂಗ್ ಮಾಡಲ್ಲ. ನೀವು ಅಲ್ಲಿ ಜನ ಸತ್ತಿದಾರ ಬದುಕಿದಾರ ಕೇಳಲ್ಲ, ಅವರಿಗೆ ನೀರು ಬಂದಿದೆಯೋ ಇಲ್ಲೋ ಅಂತ ಕೇಳಲ್ಲ. ಯಾವ ಮಂತ್ರಿಗಳು ನಿಮ್ಮದು ಜಿಲ್ಲೆಗೆ ಹೋಗ್ತಾರೆ? ಎಷ್ಟು ರಿವ್ಯೂ ಮೀಟಿಂಗ್ ಆಗಿದೆ ಸಿದ್ದರಾಮಯ್ಯನವರೇ? ಎಷ್ಟು ಜಿಲ್ಲೆಗೆ ನೀವು ಹೋಗಿ ರಿವ್ಯೂ ಮಾಡಿದ್ದೀರಿ? ಹೆಲಿಕಾಪ್ಟ್ರಲ್ಲಿ ಹೋದರೆ ಜನರ ಕಷ್ಟ ಗೊತ್ತಾಗಲ್ಲ. ಒಂದ್ಸಾರಿ ಹೋಗಿ ಜನರ ಜೊತೆ ಕಾರಲ್ಲಿ ಹೋಗಿ ಹಳ್ಳಿಯಲ್ಲಿ ನಿಲ್ಲಿಸಿ ನಿಮ್ಮ ಸರ್ಕಾರದ ಬಗ್ಗೆ ಏನೋ ಅಭಿಪ್ರಾಯ ಇದೆ ತಿಳ್ಕೊಳ್ಳಿ. ಆವಾಗ ನಿಮಗೆ ಸತ್ಯದ ಅರಿವಾಗುತ್ತೆ. ನೀವು ಹೆಲಿಕಾಪ್ಟ್ರಲ್ಲಿ ಹೋಗಿ ಅಲ್ಲಿ ಇಳಿದು ಪೊಲೀಸರ ಸೆಕ್ಯೂರಿಟಿಯಲ್ಲಿ ಹೋಗಿ ಭಾಷಣ ಹೊಡೆದು ಮಹಾದೇವಪ್ಪ ನಿಮಗೂ ಫ್ರೀ, ಕಾಕಾ ಪಾಟೀಲ್ ನಿಮಗೂ ಫ್ರೀ ಅಂದರೆ ಇವತ್ತು ಯಾರಿಗೂ ಫ್ರೀ ಬರ್ತಾ ಇಲ್ಲ. ಇದು ಇವತ್ತು ಕರ್ನಾಟಕದಲ್ಲಿ ಆಗಿರುವಂಥದ್ದು. ಅದಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡೋದು ಬಿಟ್ಬಿಟ್ಟು ನೆಟ್ಟಿಗೆ ಆಡಳಿತ ನಡೆಸೋದು ಮಾಡಿ ಅನ್ನುವಂಥದ್ದು ಆಗ್ರಹವನ್ನು ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಈಗ ಜಾತಿ ಜನಗಣತಿ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಸ್ಟ್ಯಾಂಡ್ ಏನಿದೆ ಇದ್ರ ಬಗ್ಗೆ? ಸಿದ್ದರಾಮಯ್ಯನವ್ರದ್ದು ಬಹಳ ಸ್ಪಷ್ಟ ಇದೆ, ಒಡೆದು ಆಳುವಂಥ ನೀತಿ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು, ನಾವು ಚರಿತ್ರೆಯನ್ನು ಓದ್ತೀವಿ. ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಜಾತಿಯನ್ನು ಹೊಡಿಬೇಕು. ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು, ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು, ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ. ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನನ್ನು ಅವ್ರು ಮಾಡಿದ್ದಾರೆ. ಅಂದರೆ ಯಾರು ಕೂಡ ಮೇಜರ್ ಜಾತಿ ಅಂತ ತೋರಿಸ್ಕೋಬಾರ್ದು. ಈ ಕಾರಣಕ್ಕಾಗಿ ಇವತ್ತು ಒಡೆದಾಡುವಂಥ ನೀತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿಯನ್ನು ಉಪಜಾತಿಗಳ ಆಧಾರದಲ್ಲಿ ಮಾಡಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ, ಇದು ಕಾಂಗ್ರೆಸ್ಸಿನ ತಂತ್ರ. ಯಾವ ವಿಚಾರವನ್ನು ಬ್ರಿಟಿಷರು ಅವತ್ತು ಮಾಡಿದರು, ನಮ್ಮನ್ನು ಒಡೆದಾಡುವಂಥದ್ದು ಧರ್ಮದ ಮೂಲಕ ಹೊಡೆದ್ರು. ನಾವಿವತ್ತು ಕಿತ್ತಾಡ್ತಿದ್ದೀವಲ್ಲ, ಇದಕ್ಕೆ ಯಾರು ಕಾರಣ? ಅವತ್ತು ಬ್ರಿಟಿಷರ ಮೆಂಟಾಲಿಟಿ. ಅವ್ರ ಜೊತೆ ಸೇರ್ಕೊಂಡ ಇವರ ಕಾಂಗ್ರೆಸ್ನ ನಾಯಕರು, ಅವರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು. ಅದೇ ಮಾನಸಿಕತೆ ಇವತ್ತು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕತ್ವದಲ್ಲಿದೆ, ಕಾಂಗ್ರೆಸ್ಸಿನ ಕರ್ನಾಟಕ ನಾಯಕತ್ವದಲ್ಲಿದೆ. ಬಿಜೆಪಿ ಕೆಲವು ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅಂತ ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ, ಕರ್ನಾಟಕದಲ್ಲಿ ನಾನು ವಿರೋಧ ಪಕ್ಷ. ಇವರ ಮುಖವಾಡವನ್ನು ಕಲಚುವುದು ನಮ್ಮ ಮೊದಲ ಗುರಿ. ನಾವೆಲ್ಲರೂ ಮಾತಾಡ್ತೀವಿ, ನಾವೆಲ್ಲರೂ ಮಾತಾಡಿದ್ರು ಕೂಡ ಅದೇನು ಎಮ್ಮೆಗೆ ನೀರು ಹೊಯ್ದ್ರೆ ಗೊತ್ತಾಗಲ್ಲ ಅಂತಾರಲ್ಲ, ಬಂಡೆಕಲ್ಲಿಗೆ ನೀರು ಹೊಯ್ದ್ರೆ ಗೊತ್ತಾಗಲ್ಲ. ಅದೇ ಥರ ಸಿದ್ದರಾಮಯ್ಯನವರು ಅವರಿಗೆ ಉತ್ತರ ಹೇಳಬಾರ್ದು, ಮಾಡಬಾರ್ದಂದ್ರೆ ಏನೋ ಅಂತ ಕೇಳ್ತಾರೆ. ಇದು ಸಿದ್ದರಾಮಯ್ಯನವರ ಉತ್ತರ. ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಾಗಿ ಹೋರಾಟ ಮಾಡುತ್ತೆ. ನಿಮ್ಮನ್ನು ಬೀದಿಯಲ್ಲಿ ಪ್ರಶ್ನೆ ಮಾಡುವಂತೆ ನಾವು ಮಾಡ್ತೀವಿ. ಜನ ಇವತ್ತು ಮಾಡ್ತಿದ್ದಾರೆ, ಪಬ್ಲಿಕ್ ಆಗಿ ಅವರಷ್ಟಕ್ಕೆ ಮಾಡ್ತಿದ್ದಾರೆ, ನಮಗೆ ಬಂದಿಲ್ಲ, ನಮಗೆ ಸಿಕ್ಕಿಲ್ಲ ಅಂಥೇಳಿ. ಆದರೆ ಬೀದಿಯಲ್ಲಿ ಹೋರಾಟ ಮಾಡುವ ರೀತಿಯಲ್ಲಿ ಒಂದು ವಿರೋಧ ಪಕ್ಷವಾಗಿ ಮಾಡುವಂಥ ಜವಾಬ್ದಾರಿ ನಮ್ದಿದೆ. ಮೇಡಮ್, ಇನ್ನು ನಿಮ್ಮ ಪಕ್ಷದಲ್ಲಿ ಯತ್ನಾಳ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಅದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ. ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ತಮ್ಮ ಪಕ್ಷದಲ್ಲೂ ಇದೇ ರೀತಿಯಾದ ವಿಚಾರಗಳು ಚರ್ಚೆ ಆಗ್ತದೆ. ನನಗೆ ಯಾವುದೂ ಇದರ ಬಗ್ಗೆ ಗೊತ್ತಿಲ್ಲ. ಕೇವಲ ನನಗೊಂದು ಜವಾಬ್ದಾರಿ ಇದೆ ಕೇಂದ್ರದ ಮಂತ್ರಿಯಾಗಿ, ಅದನ್ನು ನಿರ್ವಹಣೆ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಬಿಟ್ಟರೆ ಪಕ್ಷದೊಳಗಿನ ಯಾವುದೇ ವಿಚಾರವನ್ನು ನಮಗೆ ಒಂದು ಹೈಕಮಾಂಡ್ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಅದು ಸೇರಿ ಅವರ ಬಗೆಹರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಮಗೇನಿದೆ ಇದರಲ್ಲಿ ಪಾತ್ರ? ಅದೇ ಹೈಕಮಾಂಡ್ ವೀಕ್ ಆಗಿರೋದಕ್ಕೆ ಅಲ್ವಾ ಮೇಡಮ್ ಇಷ್ಟು ದೊಡ್ಡದಾಗಿರೋದು? ಇದು ಉತ್ತರ ಕೊಡ್ತಾ ಇಲ್ಲ, ಬಹಿರಂಗವಾಗಿ ಹೇಳಿ. ಅದು ಗೊತ್ತಿಲ್ಲ, ಉತ್ತರ ಅವ್ರು ಕೊಟ್ಟಿದ್ದಾರೆ ಇಲ್ಲೋ ಅಂತ ನಾವೇ ಹೆಂಗೆ ಹೇಳೋದು? ಅವರಿಗೆ ಗೊತ್ತಿರ್ಬೋದು.
ಕಚ್ಚಾಟ ಮಾಡ್ತಾ ಇದಾರಲ್ಲ.